ಫ್ರೆಂಡ್ಸ್, ನನಗೊಂದು ಡೌಟ್ ಆಯ್ತು. ಅದು ನೀವು ಬಿಟ್ಟು ಇನ್ಯಾರು ಕ್ಲಾರಿಫೈ ಮಾಡಲ್ಲ. ಏನು ಗುರು ಅಂತಂದರೆ, ಜಸ್ಟ್ ಇವಾಗ ನೀವು ಯಾವುದೋ ಒಂದು ಕಾಲೇಜ್ನಲ್ಲಿ ಕ್ಲಾಸ್ ರೂಮಲ್ಲಿ ಯಾರಾದರೂ ಪರಿಚಯ ಇದ್ರೆ ಅವ್ರನ್ನ ಏನು ಕರಿತೀರಿ? ಕ್ಲಾಸ್ಮೇಟ್ಸ್ ಅಂತ ಕರಿತೀರಿ, ಓಕೆನಾ? ಅದೇ ಥರ ಬಂದ್ಬಿಟ್ಟು ಇವಾಗ ವೈನ್ ಶಾಪ್ನಲ್ಲಿ ಯಾರು ಪರಿಚಯ ಆದರೆ ಅವ್ರನ್ನ ಅಂತ ಕರಿತೀರಿ? ಗ್ಲಾಸ್ಮೇಟ್ಸ್ ಅಂತ ಕರಿತೀರಿ. ಅದೇ ಥರ ಬಂದ್ಬಿಟ್ಟು ನಾವು ಯೂಟ್ಯೂಬ್ನಲ್ಲಿ ಮೀಟ್ ಆಗ್ತಿದ್ವಲ್ಲ, ನಮ್ಮನ್ನ ಏನಂತ ಅನ್ಕೋಬೇಕು? ಆ ರಿಲೇಷನ್ಶಿಪ್ ಬಗ್ಗೆ ನೀವು ಕೆಳಗೆ ಕಾಮೆಂಟ್ ತಿಳಿಸಿ, ಮರಿಬೇಡಿ. ಹಾಯ್, ಹಲೋ, ನಮಸ್ತೆ ಬ್ರದರ್ಸ್. ಡೈಲಿ ಇದ್ದಂಗೆ ಇವತ್ತು ಬಂದ್ಬಿಟ್ಟೆ ಅಂದರೆ ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಇದಾವೆ. ಈ ಟೆಕ್ ನ್ಯೂಸ್ನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಒಳ್ಳೊಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಇದಾವೆ. ರೈಲ್ವೇದಲ್ಲೂ ಕೆಲವೊಂದು ಚೇಂಜಸ್ ಮಾಡ್ತಾರೆ. ಯಾವ ಚೇಂಜಸ್ಸು ಟೆಕ್ನಾಲಜಿ ರಿಲೇಟೆಡ್ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಎಂಡ್ವರೆಗೆ ನೋಡೋಕೆನಾ? ಭಾಳ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸು. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿರೋ ಕೆಳಕಣ ಒಂದು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ. ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಅಂತ ಫೀಲ್ ಆಗಿದ್ರೆ ನಮ್ಮ ಡೈಲಿ ಟೆಕ್ ಅಪ್ಡೇಟ್ಸ್ ನಮಗೆ ಟ್ರೈ ಮಾಡ್ತಿರುತ್ತೆ ನಿಮಗಾಗಿ. ಸೊ ಇನ್ನೇಕೆ ಲೇಟು, ಈ ವಿಡಿಯೋ ಚಾಲು ಮಾಡೋಣ. ಈ ಟೆಕ್ ನ್ಯೂಸ್ ಎಪಿಸೋಡ್ನಲ್ಲಿ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತ ನಥಿಂಗ್ ಕಡೆಯಿಂದ. ನಥಿಂಗ್ ಅವ್ರು ಏನಂತ ಹೊಸ ಪ್ರಾಡಕ್ಟ್ನ ತಗೊಂಬರ್ತಿದ್ದಾರೆ. ಆ ಪ್ರಾಡಕ್ಟು ಯಾವ ಥರ ಇದೆ ಅಂತಂದರೆ, ನಿಜವಾಗ್ಲೂ ಇದು ನೋಡೋದು ಜಿರಡ ಥರ ಇದ್ದಂಗೆ ಐತೆ. ಮೇ ಬಿ ಇದು ಇಯರ್ಬಡ್ಸ್ 2 ಆಗಿರ್ಬೋದು, ಓಕೆನಾ? ಇದು ಫ್ಲಿಪ್ಕಾರ್ಟ್ನಲ್ಲಿ ಅಲ್ಲಿ ಭಾಳಷ್ಟು ಏನಂತಂದರೆ ಹೊಡೆದಾಡೋದು. ಇವ್ರು ಹೆಂಗೆ ಗೊತ್ತಾ, ಕಂಪ್ನೀಸ್ ಇದಾವಲ್ಲ, ಈ ಹೊಸದ ಕಂಪ್ನಿ ಕೆಲವೊಂದು ಇವು ಎವಿಡೆನ್ಸ್ ಬಿಡ್ತಾರೆ ಅನ್ನೋದು, ಓಕೆನಾ? ಲೀಕ್ಸ್ ಬಿಡ್ತಾರೆ. ನೀವೇ ಕಂಡಿಡ್ಕೊಳ್ರಿ ಅಂತ CIDಗಳು ಹೆಂಗೆ ಬಿಡ್ತಾರೆ ಆ ರೀತಿಯಲ್ಲಿ ಬಿಡ್ತಾರೆ. ನಾವು ಕಂಡಿಡ್ಕೊಂಡು ಅದು ಯಾವ್ದು ಬರ್ಬೋದು ಅಂತ ಕೆಳಗೆ ಕಾಮೆಂಟ್ನೇ ತಿಳಿಸ್ಬೇಕು ಅವ್ರಿಗೆ. ಆ ರೀತಿಯೆಲ್ಲ ಮೆನ್ಷನ್ ಮಾಡ್ತಿರ್ತಾರೆ. ಸೊ ಇವೆಲ್ಲ ಕಾಮನ್ನು, ನಾರ್ಮಲು. ಅದೊಂಥರ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತಾರೆ ಅವರೆಲ್ಲ. ಬಿಸ್ನೆಸ್ ಮ್ಯಾನ್ಗಳು ಆ ಥರ ಎಲ್ಲ, ಅವ್ರ ಮೈಂಡ್ ಸೆಟ್ ಆ ಥರ ಇರ್ತಾ ಬಿಡು ನಿಜವಾಗ್ಲೂ. ಸೊ ಇದಿಷ್ಟು ಏನಂತ ನಥಿಂಗ್ ಕಡೆಯಿಂದ ಹೇಳಕ್ಕೆ ಬರಲ್ಲ. ಇದು ಬಂದ್ಬಿಟ್ಟೆ ನೆಕ್ಸ್ಟು ಇನ್ನು ಕೆಲವೇ ದಿನದಲ್ಲಿ ಅಂತ ನಥಿಂಗ್ ಕಡೆಯಿಂದ ನಾವು ಇಯರ್ಬಡ್ಸ್ 2 ಅಂದರೆ ಅದೇ ಇರ್ಬೋದೇನೋ ಅಂತ. ಅದು ಇಲ್ಲಾಂದ್ರೆ ಅದು ಬೇರೆದು ಇರ್ಬೋದು. ಜಸ್ಟ್ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಇಯರ್ಬಡ್ಸ್ 2 ಇದ್ರೆ ಇರ್ಬೋದೇನೋ, ಹೇಳೋಕ್ಕಾಗಲ್ಲ. ಸೊ ಇದು ಬಂದ್ಬಿಟ್ಟು ನಮಗೆ ಅಂದರೆ ನಥಿಂಗ್ ಕಡೆಯಿಂದ. ಇಲ್ಲಿಷ್ಟಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತ ಇಂಡಿಯನ್ ರೈಲ್ವೆ ಕಡೆಯಿಂದ. ಇಂಡಿಯನ್ ರೈಲ್ವೇದಲ್ಲಿ ಏನಂತಂದರೆ, ಸೊ ಹೊಸ ಮಷೀನ್ನ ಇನ್ವೆಂಟ್ ಮಾಡಿದ್ದಾರೆ, ಓಕೆನಾ? ಇದು ವಾಯ್ಸ್ ಬೇಸ್ಡ್ ಟಿಕೆಟ್ ಬುಕ್ಕಿಂಗ್ ಮಷೀನ್ ಅಂತ. ಇದೇನು ಮಾಡ್ತಾ ಗುರು ಅಂತಂದ್ರೆ, ನಾವು ಇಷ್ಟು ದಿವಸ ಏನು ಮಾಡ್ತೀವಿ ಟಿಕೆಟ್ ತಗೋಬೇಕಂದ್ರೆ, ಅಲ್ಲಿ ಟಿಕೆಟ್ ಕೌಂಟ್ರಲ್ಲಿ ಹೋಗ್ತೀವಿ, ಹೋಗಿ ಅಣ್ಣ ಅಲ್ಲಿಗೆ ಆ ಊರಿಂದ ಇವರಿಗೆ ಟಿಕೆಟ್ ಕೊಡೋಣ ಅಂತ ಕೇಳ್ತಿದ್ವಿ. ಬಟ್ ಇವಾಗ ಆ ಥರ ಕೇಳೋಂಗಿಲ್ಲ. ಅದನ್ನು ಟ್ರಯಲ್ ಹಾಕಿದರೆ ವರ್ಕೌಟ್ ಆಗೈತಿ. ಇವಾಗ ಬರಲ್ಲ, ಪ್ರತಿಯೊಂದು ರೈಲ್ವೆ ಸ್ಟೇಷನಲ್ಲೂ ತಾಂಬರ್ತಾರೆ. ಯಾವ ರೀತಿ ಅಂದರೆ, ಇವಾಗ ಟಿಕೆಟ್ ಕೌಂಟ್ರಲ್ಲಿ ಯಾವ ಥರ ಕೇಳ್ತಾರೆ ಟಿಕೆಟ್ ಬೇಕಂತ, ಅದೇ ಥರ ಬಂದ್ಬಿಟ್ಟು ಅಂತಂದರೆ ಆ ಮಿಷಿನ್ಗಳ ಹತ್ರ ಮಾತಾಡ್ಬೇಕು ನಾವು. ಇಲ್ಲಿಂದ ಇಲ್ಲಿಗೆ ನಾವು ವಾಯ್ಸ್ ಬೇಸ್ ಮುಖಾಂತರ ನಾವು ಕೇಳಿಬಿಟ್ರೆ, ಸೊ ಅದು ಟಿಕೆಟ್ ಕೊಟ್ಬಿಡುತ್ತೆ. ಎಷ್ಟು ಮೆಂಬರ್ಸು ಎಷ್ಟಿಲ್ಲ ಅಂತ ನಾವು ಮಾತಿನಲ್ಲಿ ಹೇಳ್ಬಿಟ್ರೆ ಸಾಕು. ಯಾವುದೊಂದು ಬಟನ್ ಒತ್ತೋ ಅವಶ್ಯಕತೆ ಇಲ್ಲ. ಸೊ ಮಾತಿನಲ್ಲಿ ಹೇಳ್ಬಿಟ್ರೆ ಮಾತ್ರ ಟಿಕೆಟ್ ಕೊಡುತ್ತೆ ಅಂತ ಹೇಳಿ. ಇದು ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗು ಡಿವೈಸ್ ನಿಜವಾಗ್ಲೂ. ಈ ಥರ ಬಂದ್ರಿಗಿನ ನಮಗೆ ಟೈಮ್ನು ಉಳಿತಾಯ ಆಗುತ್ತೆ, ಬೇಗ ವರ್ಕ್ ಆಗಿಬಿಡುತ್ತೆ, ಓಕೆನಾ? ನಾವು ಬಟನ್ ಸುತ್ತ ಅಂತ ಅರ್ತಿ ಟೈಮ್ ಆಗಿಬಿಡುತ್ತಾ. ಸೊ ಏನಂತಂದರೆ, ಇವಾಗ ಮಾತಿನ ಮುಖಾಂತರ ನಾವು ಕೆಲವೊಂದು ಟಿಕೆಟ್ಗಳು ಸಹ ತಗೋಬೋದು. ಇದು ಬಂದ್ಬಿಟ್ಟು ನಮಗೆ ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅನಿಸ್ತು. ಸೊ ನಿಮ್ಗೆ ಏನಿಸ್ತು ಅಂತ ಕೆಳಗೆ ಕಾಮೆಂಟ್ನೇ ತಿಳಿಸಿ, ಮರಿಬೇಡಿ. ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದರೆ, ಬ್ರದರ್ಸ್, ನೀವೇನಾದರೂ ಒಂದು ಕಂಪ್ನಿ ಎಂಪ್ಲಾಯ್ ಆಗಿದ್ರೆ, ಯಾವುದೇ ಒಂದು ಕಂಪ್ನಿ ಆಗಲಿ, ಪ್ರೈವೇಟ್ ಕಂಪ್ನಿ, ಓಕೆನಾ? ನೀವೇನು ಪ್ರೈವೇಟ್ ಕಂಪ್ನಿ ಎಂಪ್ಲಾಯ್ ಇದ್ರೆ ನೀವು ಸ್ವಲ್ಪ ಹುಷಾರಾಗಿರ್ಬೇಕು. ಯಾಕೆ ಗುರು, ಏನು ಮ್ಯಾಟ್ರ್ ಅಂತ ಕೇಳೋದಾದರೆ, ಏನಿಲ್ಲ, ಇತ್ತೀಚೆಗೆ ಕೆಲವೊಂದು ಕಂಪ್ನೀಸ್, ಇವಾಗ ನೀನು ಆ ಕಂಪ್ನಿಲಿ ಕೆಲಸ ಮಾಡ್ತೀನಿ ಅನ್ಕೋ, ಓಕೆ? ನಿಮ್ಮ ಕಂಪ್ನಿ ಇರ್ತಾ, ಆ ಕಂಪ್ನಿಯಾಗ ಕೆಲಸ ಮಾಡ್ತೀನಿ ಅಂತ ಯಾರಿಗಾದರೂ ಅಥವಾ ಹ್ಯಾಕರ್ಸ್ಗೆ ಯಾರಾದರೂ ಗೊತ್ತಾದರೆ, ಅವರು ಆ ಕಂಪ್ನಿ ಒಂದು ಫೇಕ್ ಮೇಲನ್ನು ಕ್ರಿಯೇಟ್ ಮಾಡ್ಕೊಂಡು, ಫೇಕ್ ಐಡಿನ ಕ್ರಿಯೇಟ್ ಮಾಡ್ಕೊಂಡು ನಿಮ್ಗೆ ಏನಂತಾರೆ ಮೇಲ್ ಕಳಿಸ್ತಾರೆ, ನಿಮ್ಮ ಮೇಲ್ ತಗೊಂಡು, ಓಕೆನಾ? ನಿಮ್ಮ ಕಡೆಯಿಂದ ಏನೇ ಚಿಕ್ಕ ಇನ್ಫಾರ್ಮೇಷನ್ ಇದ್ರೆ ಗೊತ್ತಾದ್ರೆ ಸಾಕು, ಮೇಲ್ ಐಡಿ ಅವರು ನಿಮಗೆ ಮೇಲ್ ಐಡಿ ಗೊತ್ತಾಗ್ಬಿಟ್ರೆ ಸಾಕು, ಓಕೆ? ನಿಮ್ಮ ಮೇಲ್ಗೆ ಕಳಿಸ್ತಾರೆ, ಈ ಥರ ಕಂಪ್ನಿ ಕಡೆಯಿಂದ ಬಂದೈತೆ ಮೆಸೇಜ್ ಅಂತ. ಆ ಮೇಲ್ನಲ್ಲಿ ನಿಮ್ಗೆ ಏನಂತ ಬರ್ತಿರ್ತಾರೆ ಅಂದರೆ, ಈ ಥರ ಲಾಗಿನ್ ಆಗಲಿ, ಹೊಸ ID ಕ್ರಿಯೇಟ್ ಮಾಡ್ಕೊಳ್ರಿ, ಆ ಥರ ಎಲ್ಲ ಬರ್ತಿರ್ತಾವೆ, ಓಕೆನಾ? ಆ ಥರ ಕ್ರಿಯೇಟ್ ಮಾಡ್ಕೊಳ್ರಿ ಅಂತ ಕಳಿಸ್ತಿರ್ತಾರೆ. ಬಟ್ ನೀವೇನಾದರೂ ಬೈ ಮಿಸ್ಟೇಕಾಗಿ ಕ್ರಿಯೇಟ್ ಮಾಡ್ಕೊಂಡು ಅದರ ಒಂದು ಸಾಫ್ಟ್ವೇರ್ ಇರುತ್ತೆ, ಅದನ್ನು ಬೈ ಮಿಸ್ಟೇಕಾಗಿ ಡೌನ್ಲೋಡ್ ಮಾಡ್ಕೊಂಬಿಟ್ರೆ ಅಂದರೆ ಆಯಿತು, ನಿಮ್ಮ ಪ್ರೈವಸಿ ಡಾಟಾ ಎಲ್ಲ ಸತ್ಯನಾಶ. ಅದರಲ್ಲಿ ಮಾಲ್ವೇರ್ ಇನ್ಸ್ಟಾಲ್ ಆಗುತ್ತೆ. ಮಾಲ್ವೇರ್ ಆಯಿತು, ಅದ್ರ ಬಗ್ಗೆ ಗೊತ್ತೈತಲ್ಲ, ಹೇಳೋ ಅವಶ್ಯಕತೆ ಇಲ್ಲ. ಮಾಲ್ವೇರ್ ಇನ್ಸ್ಟಾಲ್ ಆಗ್ಬಿಟ್ರೆ ಮಾತ್ರ ಕೇಳ್ಕತ್ತಮ್ ದುಕಾನ್ ಬಂತು, ಆ ರೀತಿ ಕತೆ. ನಿಮ್ಮೆಲ್ಲ ಕೈವಾಡಲ್ಲ ಅವ್ರ ಕೈಯಾಗಿರುತ್ತೆ. ಮೇ ಬಿ ಬ್ಲಾಕ್ ಮೇಲ್ ಮಾಡಿ ಎಲ್ಲ ಮಾಡ್ಬೋದು, ಓಕೆನಾ? ಸೊ ಈ ರೀತಿಯಲ್ಲಿ ಪ್ರತಿಯೊಬ್ಬರು ಹುಷಾರಾಗಿರಬೇಕು. ಅದೇ ಥರ ಬಂದು KYC ಡೀಟೇಲ್ಸ್ ಆ ಥರ ಎಲ್ಲ ಅಪ್ಡೇಟ್ ಮಾಡೋಕೆ ಹೋಗ್ಬೇಡಿ. ಸ್ವಲ್ಪ ಹುಷಾರಾಗಿರಿ. ನೀವೇನಾದರೂ ವರ್ಕರ್ಸ್ ಆಗಿದ್ರೆ ಮಾತ್ರ ಪ್ರೈವೇಟ್ ಕಂಪ್ನಿಯಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಸೊ ಇದು ಬಂದ್ಬಿಟ್ಟು ನಮ್ಗೆ ಏನಂತಂದರೆ ಒಂದು ಅಲರ್ಟ್ನೆಸ್. ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದರೆ, ಮೊನ್ನೆ ಬಂದ್ಬಿಟ್ಟು ಒಂದು ಮಧ್ಯಪ್ರದೇಶದಲ್ಲಿ ಒಂದು ಇನ್ಸಿಡೆಂಟ್ ನಡೆದೈತೆ. ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಏನಂತಂದರೆ, ಇದ್ದಕ್ಕಿದ್ದಂಗೆ ಮೊಬೈಲ್ ಯೂಸ್ ಮಾಡೋಕ್ಕಂತ ಸಾವನ್ನಪ್ಪಿದ್ದಾನೆ ಅಂತ ಹೇಳ್ಬೋದು, ಓಕೆನಾ? ಸಾವನ್ನಪ್ಪಿದ್ದಾನೆ. ಸೊ ಅದನ್ನೆಲ್ಲ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಸೊ ಯಾವುದಕ್ಕೆ ಏನು ಮೇನ್ ಇಶ್ಯೂ ಅಂತ ಅವಾಗ ಹೊರಗಡೆ ಬಂದೈತೆ. ಅಯ್ಯಪ್ಪ ಚಾರ್ಜಿಂಗ್ ಇಟ್ಕೊಂಡು ಫೋನ್ ಮಾತಾಡ್ತಿದ್ದಂತೆ, ಅದು ಮೇನ್ ವಿಷಯ. ಯಾವತ್ತಾದರೂ ಫೋನ್ ಚಾರ್ಜಿಂಗ್ ಇಕ್ಕಿ ಕಾಲ್ನಲ್ಲಿ ಯಾವತ್ತೂ ಮಾತಾಡೋಕೆ ಹೋಗಬೇಡಿ, ಸ್ವಲ್ಪ ಹುಷಾರು, ಓಕೆನಾ? ಆ ಟೈಮ್ನಲ್ಲಿ ಏನಂದ್ರೆ ಚಾರ್ಜಿಂಗು ಆಗ್ತಿರುತ್ತೆ, ಅದು ಮೊಬೈಲ್ ಹೀಟ್ನಲ್ಲೂ ಇರುತ್ತೆ. ಎರಡು ಮಿಕ್ಸ್ ಆಗಿ ಬ್ಲಾಸ್ಟ್ ಆಗಿಬಿಟ್ರೆ ಸಿನಿಮಾನೇ ಬಂದು. ನಿಜವಾಗ್ಲೂ ಅಯ್ಯಪ್ಪಗ ತಲೆ ಹೇಟ್ ಬಿದ್ದೈತಂತೆ. ಅದೇ ಥರ ಬಂದ್ಬಿಟ್ಟು ಒಂದು ಸೈಡು ಮುಖ, ಒಂದು ಸೈಡ್ ಎಲ್ಲ ಸುಟ್ಟೋಗ್ಬಿಟ್ಟೈತಂತೆ.
ಆ್ಯಪ್ ಇವಾಗಿಲ್ಲ, ನಿಜವಾಗಿ ಬದುಕಿದ ಅಂತ ಕೇಳಬೇಡ್ರಿ, ಸತ್ಬಿಟ್ಟನ, ಏನು ಮಾಡೋಕ್ಕೆ ಬರಲ್ಲ ಕೆಲವೊಬ್ರು. ಆಮೇಲೆ ಸ್ವಲ್ಪ ಹುಷಾರಾಗಿರ್ಬೇಕು. ಇದು ಇವಾಗಿಂದಲ್ಲ, ಸುಮಾರು ಒಂದು 2 ವರ್ಷದಿಂದ ಇದೇ ಹೇಳ್ಕೊಂಡು ಬರ್ತೈತೆ ಎಲ್ಲ ಗೌರ್ಮೆಂಟ್ ಸಹ ಏನಂತಂದ್ರೆ ಅವಾಗಲೇ ಅಲರ್ಟ್ ಕೊಟ್ಟಿದೆ, ಚಾರ್ಜಿಂಗ್ ಇಟ್ಕೊಂಡು ಮೊಬೈಲ್ ಯೂಸ್ ಮಾಡಬೇಡಿ ಅಥವಾ ಕಾಲ್ ಮಾತಾಡಬೇಡಿ ಅಂತ. ಆ ಥರ ಭಾಳಷ್ಟು ಹೇಳಿದಾರೆ. ಬಟ್ ಏನು ಮಾಡ್ತೀರಾ, ಯಾರು ಕೇಳಲ್ಲ, ನಾರ್ಮಲ್. ಸ್ವಲ್ಪ ಹುಷಾರಾಗಿರೋ ಬ್ರದರ್ಸ್, ಯಾರು ಕೇಳಲ್ಲ ಅಂತ ನೀವು ಇದನ್ನು ಕೇರ್ಲೆಸ್ ಆಗಿ ತಗೊಳಕ್ಕೆ ಹೋಗ್ಬೇಡಿ, ಓಕೆನಾ, ಹುಷಾರು. ಇಲ್ಲಿಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತ ಒಂದು ಸ್ಕ್ಯಾಮ್ ಬಗ್ಗೆ. ಈ ಸ್ಕ್ಯಾಮ್ ಬಂದ್ಬಿಟ್ಟು ಏನಂತಂದರೆ ನಿಜವಾಗ್ಲೂ ಒಂದು ವೆರೈಟಿ ಸ್ಕ್ಯಾಮ್ ಇದು ಬಂದ್ಬಿಟ್ಟು ಇನ್ಸಿಡೆಂಟ್ ನಮಗೆ ಮುಂಬೈನಲ್ಲಿ ನಡೆದೈತೆ. ಒಬ್ಬ ಮಹಿಳೆ ದುಡ್ಡನ್ನು ಕಳ್ಕೊಂಡ್ರು, ಹತ್ತತ್ರ 9,45,000 ಅಂತ ಅಮೌಂಟ್ ಕಳ್ಕೊಂಡಿದ್ದಾಳೆ ಅಂತ ಹೇಳ್ಬೋದು. ಯಾವ ರೀತಿಲಿ ಗುರು ಅಂತಂದರೆ, ಒಂದು ವಾಟ್ಸಪ್ಗೆ ಮೆಸೇಜ್ ಬಂದೈತೆ. ಆ ಮೆಸೇಜ್ ಕಳಿಸಿದವನು ಅವನು ಏನಂತಂದರೆ ಮಾನವ ಸಂಪನ್ಮೂಲ ಇಲಾಖೆಯಲ್ಲಿ ಅಂತಂದರೆ ವರ್ಕ್ ಮಾಡ್ತಿದ್ದಾನೆ ಅಂತ, ಗೌರ್ಮೆಂಟ್ ಎಂಪ್ಲಾಯ್ ಅನ್ಕೊಂಡು ಆ ಥರ ಮೆಸೇಜ್ ಮಾಡಿದ್ದಾನೆ. ಮೆಸೇಜ್ ಮಾಡಿದ ತಕ್ಷಣ ಅಂತ ಆಯಮ್ಮ ನಂಬಿದ್ದಾಳೆ. ಅದರಲ್ಲಿ ಮೆಸೇಜ್ ಏನಂತ ಬಂದೈತೆ ಅಂತಂದರೆ, ಇನ್ಸ್ಟಾಗ್ರಾಮ್ನಲ್ಲಿ ಏನಂತಂದ್ರೆ ಕೆಲವೊಬ್ಬರು ಸೆಲೆಬ್ರಿಟಿನ ಫಾಲೋ ಮಾಡ್ಕೊತ ಮಿನಿಮಮ್ ಬಂದ್ಬಿಟ್ಟು 1 ಡೇಗೆ 1500ರಿಂದ 3000 ತನಕ ನೀವೇನಂತಂದರೆ ಅಮೌಂಟ್ನ ಅರ್ನ್ ಮಾಡ್ಬೋದು ಅಂತ ಪ್ಲೇಸ್ ಮಾಡಿದ್ದಾರೆ. ಅದನ್ನ ನೋಡೋ ಅಮ್ಮ ನಂಬಿ ಲಾಗಿನ್ ಆಗೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಂತಂದರೆ ಜಸ್ಟ್ ಇನ್ನೊಂದು ಆ್ಯಡ್ ಬರುತ್ತೆ. ಓಕೆನಾ, ಆಯಪ್ಪನ ಹತ್ರ ಸ್ಕ್ಯಾಮರ್ ಹತ್ರ ಚಾಟ್ ಮಾಡಿದ ತಕ್ಷಣ ಏನಂತಂದರೆ ಅವಾಗ ಹೇಳಿದ್ದಾನೆ, ನೀವು ಈ ಥರ ಇನ್ವೆಸ್ಟ್ ಮಾಡಬೇಕು, ಕ್ರಿಪ್ಟೋ ಕರೆನ್ಸಿಯಲ್ಲಿ ಇನ್ವೆಸ್ಟ್ ಮಾಡಿದರೆ ಮಾತ್ರ ಅದು ಅಮೌಂಟ್ ಪಂಪ್ ಆಗುತ್ತೆ. ಯಾಕಂದರೆ ಅದೇ ಬೆಳೆಯುತ್ತಿರುತ್ತೆ. ಕ್ರಿಪ್ಟೋ ಕರೆನ್ಸಿಯಲ್ಲಿ ನೀವೇನಂತಂದರೆ ಅಮೌಂಟ್ ಹಾಕಿದ್ರೆ ಬೆಳೀತಾನೆ ಇರುತ್ತೆ ಅಮೌಂಟು. ನೀವು ಹತ್ತತ್ರ ಬಂದ್ಬಿಟ್ಟು 3,000 ಏನಂತಂದರೆ ಇನ್ವೆಸ್ಟ್ ಮಾಡೋಕ್ಕಾಗುತ್ತೆ ಅಂತಂದ್ರೆ 3,000 ಇನ್ವೆಸ್ಟ್ ಮಾಡೋ ಅಂತ ಹಾಕಿದ್ರೆ, ಅದು ಹಾಕಿದ ತಕ್ಷಣ ಇನ್ವೆಸ್ಟ್ ಮಾಡಿದ ತಕ್ಷಣ ಅದೇನೋ ಸ್ವಲ್ಪ ಬೆಳೆದಿದ್ದಂಗೆ ಐತೆ ಇನ್ವೆಸ್ಟ್ ಮಾಡಿದ ತಕ್ಷಣ ಸ್ವಲ್ಪ ಬೆಳೆದೈತೆ ಅಮೌಂಟು. ಸೊ ಈ ಥರ ನಾನು ಇನ್ವೆಸ್ಟ್ ಮಾಡ್ಕೊಂತ ಹೋದರೆ ಮಾತ್ರ ಇನ್ನೂ ಜಾಸ್ತಿ ಬೆಳಿಬೋದಲ್ಲ ಅಂತ ಆಸೆಯಿಂದ ಏನಂತಂದರೆ 9,45,000 ತನಕ ಅಂದರೆ ಇನ್ವೆಸ್ಟ್ ಮಾಡಿದ ತಕ್ಷಣ ಅಂತಂದರೆ ಲಾಸ್ಟಿಗೆ ಕೇಳಿದಾಳೆ ಅಮೌಂಟ್ ಎಲ್ಲ. ಓಕೆನಾ, ಲಾಸ್ಟಿಗೆ ಕೇಳಿದಾರೆ, ಇಷ್ಟ ಇನ್ವೆಸ್ಟ್ ಮಾಡಿದ್ದೀನಿ, ನಮಗೆ ರಿವರ್ಸ್ ಅಮೌಂಟ್ ಕೊಡು ಅಂತ. ಬಟ್ ಏನು ಮಾಡ್ತೀರಾ ಕತೆ, ಆಯಪ್ಪ ಯಾವಾಗ ಕೇಳಿದ್ಲು ಟೆಲಿಗ್ರಾಮ್ನಲ್ಲಿ ಮೆಸೇಜ್ ಮುಖಾಂತರ ಕೇಳಿದ್ಲು, ಆವಾಗ ಇದ್ದಕ್ಕಿದ್ದಂಗೆ ಟೆಲಿಗ್ರಾಮ್ ಅಕೌಂಟಿಂದ ಕಿತ್ತೋಸ್ಬಿಟ್ಟಾರೆ. ಓಕೆನಾ, ಬ್ಲಾಕ್ ಮಾಡಿಬಿಟ್ರೆ, ಕಿತ್ತೋಸ್ಬಿಟ್ರೆ. ಸೊ ಇದು ವಿಷಯ. ಪ್ರತಿಯೊಬ್ಬರು ಹುಷಾರಾಗಿರೋ ಬ್ರದರ್. ಸುಮ್ಮನೆ ಅಮೌಂಟ್ ಕಳ್ಕೊಳ್ಳೋದು ನೋಡು, 9,45,000 ಅಂದ್ರೆ ಸುಮ್ಮನೆ 10 ಲಕ್ಷ ಬಂಗು ಏನಾಯ್ತದ್ರಲ್ಲಿ ಹೇಳಿ. ನಿಜ, ಸ್ವಲ್ಪ ಹುಷಾರಾಗಿರುವಾಗ ಪ್ರತಿಯೊಬ್ಬರು. ಇದು ಬಂದ್ಬಿಟ್ಟು ನಮಗಂತ ಸ್ಕ್ಯಾಮ್ ಕಡೆಯಿಂದ. ಇಲ್ಲಿಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದರೆ, ಒಂದು ಯಾವತ್ತು ಕಾಣಲಾರದ ಬ್ರ್ಯಾಂಡ್ ಇಷ್ಟು ದಿವಸ ಹತ್ತತ್ರ ಬಂದ್ಬಿಟ್ಟು ಒಂದು 2 ಇಯರ್ಸ್ 3 ಇಯರ್ಸ್ ಆಯ್ತಾನೆ ಈ ಬ್ರ್ಯಾಂಡೇ ಕಂಡಿಲ್ಲ ನಮ್ಮ ಇಂಡಿಯಾದಲ್ಲಿ. ಓಕೆನಾ, ಅವಾಗಿತ್ತು ಒಳ್ಳೆ ಬ್ರ್ಯಾಂಡ್ ಹೆಸರಿತ್ತು ಇದಕ್ಕೆ, ಹಾನರ್. ಓಕೆನಾ, ನಿಮ್ಗೆ ಹಾನರ್ ಗೊತ್ತೈತಲ್ಲ ಇನ್ನು. ಸೊ ಆ ಕಂಪ್ನಿ ಏನಂತಂದರೆ ಇವಾಗ ಒಂದು ಪ್ಯಾಡ್ನ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದೆ ಅಂತ ಹೇಳ್ಬೋದು. ಆ ಪ್ಯಾಡ್ ಬಂದ್ಬಿಟ್ಟು ಕೆಲವೊಂದು ಸ್ಪೆಸಿಫಿಕೇಶನ್ಸ್ ಹೇಳ್ತೀನಿ. ಆ ಪ್ಯಾಡ್ ಬಂದ್ಬಿಟ್ಟು ನಮಗೆ 12 ಇಂಚಸ್ 2K ಡಿಸ್ಪ್ಲೇಯಿಂದ ಬರ್ತಿದೆ ಅಂತ ಹೇಳ್ಬೋದು. ಆದರೆ ಈ ಪ್ಯಾಡ್ನಲ್ಲಿ ನಮಗೆ ಹತ್ತತ್ರ ಬಂದ್ಬಿಟ್ಟು 8 ಸ್ಪೀಕರ್ಸ್ ಇರ್ತವೆ. ಹಾಗೆ ಬಂದ್ಬಿಟ್ಟು ಇನ್ನೂ ಒಳ್ಳೊಳ್ಳೆ ಇದ್ರ ವೇರಿಯಂಟ್ ಬಂದ್ಬಿಟ್ಟು 4GB RAM 128GB ವೇರಿಯಂಟು. ಅದೇ ಥರ ಬಂದ್ಬಿಟ್ಟು 6GB RAM 128GB ವೇರಿಯಂಟಲ್ಲಿ ಅಂತ ನಮಗೆ ಮಾರ್ಚ್ 7ನೇ ತಾರೀಕು ಏನಂತಾರೆ ಈ ಮೊಬೈಲ್ ಲಾಂಚ್ ಆಗ್ತಿದೆ ಇಂಡಿಯಾದಲ್ಲಿ. ಸೊ ಇದು ಅಪ್ರಾಕ್ಸಿಮೇಟ್ಲಿ ಪ್ರೈಸ್ ಬಂದ್ಬಿಟ್ಟು 12,000ಕ್ಕೆ ಇಕ್ಕಿದ್ದಾರೆ. ಓಕೆನಾ, 17,999ಗೆ. ನೀವೇನಾದರೂ ಫಸ್ಟ್ ಸೇಲಲ್ಲಿ ತಗೊಳಂಗಾದ್ರೆ ತಗೋಬೋದು ಇದನ್ನು. ಬಟ್ ಏನಂತಂದರೆ ಸೆಕೆಂಡ್ ಸೇಲಲ್ಲಿ ಇದ್ರೆ ಅಮೌಂಟು ಇನ್ಕ್ರೀಸ್ ಮಾಡ್ತಾರಂತ ಆ ರೀತಿಯಲ್ಲಿ ಹೇಳ್ತಿದ್ದಾರೆ. ಸೊ ನೋಡೋಣ, ಆನರ್ ಇವಾಗ ಎಲ್ಲಿದ್ದಾವೆ ಸರ್ವಿಸ್ ಸೆಂಟರ್, ಸುಮ್ಮನೆ ವೇಸ್ಟ್ ತಗೊಂಡು. ಏನೋ ಪ್ರತಿ ವರ್ಷ ಏನೋ ಲಾಂಚ್ ಮಾಡ್ತಿದ್ರೆ ತಗೊಂತಾರಪ್ಪ. ಯಾವಾಗ ಅಮಾವಾಸ್ಯೆಗೆ ಬಂದು ಲಾಂಚ್ ಮಾಡಿದ್ರೆ ಇದೇ ಮತ್ತೆ ಕತೆ ಆಗೋದು. ಸೊ ಏನು ಮಾಡೋಕ್ಕೆ ಬರಲ್ಲ. ಸೊ ಇದು ಬಂದ್ಬಿಟ್ಟು ನಮಗೆ ಆನರ್ ಕಡೆಯಿಂದ. ಇಲ್ಲಿಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದರೆ ರೆಡ್ಮಿ ಕಡೆಯಿಂದ ರೆಡ್ಮಿ ಸ್ಮಾರ್ಟ್ ಟಿವಿ ಒಂದು ಲಾಂಚ್ ಮಾಡ್ತಿದೆ ಅಂತ ಹೇಳ್ಬೋದು. ಇದೇ ಮಾರ್ಚ್ 14ನೇ ತಾರೀಕು. ಆ ಟಿವಿ ಬಗ್ಗೆ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ಮಾತಾಡೋದಾದ್ರೆ, ಈ ಟಿವಿ ಬಂದ್ಬಿಟ್ಟು ನಮ್ಗೆ ಏನಂತಂದರೆ ಕೆಲವೊಂದು ಸ್ಪೆಸಿಫಿಕೇಶನ್ ಎಷ್ಟು ಇಂಚ್ ಅಂತ ನಮಗೆ ಮೋಸ್ಟ್ ಆಫ್ ದ 43 ಇಂಚಸ್ ಲಾಂಚ್ ಆಗುತ್ತೆ. ಏನಿಲ್ಲ, ಜಸ್ಟ್ ಇದರಲ್ಲಿ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡೋದಾದ್ರೆ, ಈ ಟಿವಿ ಬಂದ್ಬಿಟ್ಟು ಡ್ಯೂಯಲ್ ಬ್ಯಾಂಡ್ ವೈಫೈಗೆ ಸಪೋರ್ಟ್ ಮಾಡುತ್ತೆ. ಅದರ ಬಂದ್ಬಿಟ್ಟು ಬ್ಲೂಟೂತ್ 5.0ಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಈ ಟಿವಿಯಲ್ಲಿ ಮಾತ್ರ ಫೈರ್ ಟಿವಿ ನಿಮ್ಗೆ ಗೊತ್ತಿರುತ್ತೆ ಅನ್ಕೋತೀನಿ. ಇದು ಅಮೆಝಾನ್ ಇದೊಂದು OS. ಓಕೆನಾ, OS 7ಗೆ ಅಂದರೆ ಈ ಅಮೆಝಾನ್ ಫೈರ್ ಟಿವಿಲಿ ಅಂತ ಎಲ್ಲ ಪ್ಲಾಟ್ಫಾರ್ಮ್ ನೀವೇನಂತಂದರೆ ಸಾಂಗ್ಸ್ ಕೇಳ್ಬೋದು, ವೀಡಿಯೋಸ್ ನೋಡ್ಬೋದು. ಅಮೆಝಾನ್ ರಿಲೇಟೆಡ್ ಎಲ್ಲ ಕಂಟೆಂಟ್ಸ್ ನಿಮ್ಗೆ ಏನಂತಂದ್ರೆ ಇದರಲ್ಲಿ ಪ್ಲೇ ಆಗ್ತವೆ. ನಿಜವಾಗ್ಲೂ ಇದು OS 7ಇಂದ ಬರ್ತೈತೆ. ನೀವು ನೋಡ್ಬೋದು ಈ OS 7 ಅಂತಂದರೆ ಈ ಟಿವಿ ಯಾವ ಥರ ಇರುತ್ತೆ ಇಂಟರ್ಫೇಸ್ ಅಂತ. ಸೊ ಈ ರೀತಿ ಎಲ್ಲ ಕೆಲವೊಂದು ಸ್ಪೆಸಿಫಿಕೇಶನ್ಸಿಂದ ಬರ್ತಿದ್ದಾವೆ ಅಂತ ಹೇಳ್ಬೋದು. ಸೊ ನೋಡೋಣ, ಮಾರ್ಚ್ 14ನೇ ತಾರೀಕಿಂದ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಸ್ಪೆಸಿಫಿಕೇಶನ್ಸ್ ಗೊತ್ತಾಗುತ್ತೆ. ಇದರಲ್ಲಿ ಅಂದರೆ 2-3 ಬಿಟ್ಟಿದ್ದಾರೆ. ಸೊ ಅವು 2-3 ನಿಮಗೆ ಹೇಳ್ತಿದ್ದೀನಿ. ಸೊ ಇದು ಬಂದ್ಬಿಟ್ಟು ನಮ್ಗೆ ಏನಂತಂದರೆ ರೆಡ್ಮಿ ಕಡೆಯಿಂದ. ಸೊ ನೋಡಿದ್ರೆ ಫ್ರೆಂಡ್ಸ್, ಇವು ಬಂದ್ಬಿಟ್ಟು ಅಂದರೆ ಇವತ್ತಿನ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್. ಈ ಟೆಕ್ ನ್ಯೂಸ್ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕೆಳಗೆ ಕಾಮೆಂಟ್ನ ತಿಳಿಸಿ. ಓಕೆನಾ, ಮರಿಬೇಡಿ. ಅದೇ ಥರ ಬಂದ್ಬಿಟ್ಟು ಫಸ್ಟ್ ಕ್ವಶನ್ ಕೇಳಿದ್ವಲ್ಲ ಅದಕ್ಕೆ ಸಹ ಆನ್ಸರ್ ಕೊಡಿ ಬ್ರದರ್ಸ್. ಏನಂತ ಕರಿಬೇಕು ನನಗೆ ಗೊತ್ತಿಲ್ಲ. ಸೊ ಅದಕ್ಕೆ ನಿಮ್ಮನ್ನು ಕೇಳ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದ್ರೆ ಮಾಡಿ ಡೈಲಿ ಟೆಕ್ ಅಪ್ಡೇಟ್ಸ್ ಮಾಡಿ ಟೆಕ್ ಮೋರ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಅಂತ ಫೀಲ್ ಆಗಿದ್ರೆ ಮಾಡಿ ಡೈಲಿ ಟೆಕ್ ಅಪ್ಡೇಟ್ಸ್ ತಂಬಕ್ಕೆ ಟ್ರೈ ಮಾಡ್ತಿರ್ತೀನಿ ನಿಮಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ.
ಬಾಯ್ ನಾವು